ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಪರು ರೆಸಿಪಿ ಚಾನಲಿಗೆ ಸ್ವಾಗತ. ಚಪಾತಿ ಹಿಟ್ಟಿನಿಂದ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗಿಂದ ದೊಡ್ಡವ್ರವರೆಗೂ ಇಷ್ಟ ಆಗುತ್ತೆ. ತುಂಬ ಚಪಾತಿ ಹಿಟ್ಟು ಉಳಿದಿದೆ ಅಂತ ಅಂದರೆ ಈ ರೀತಿ ಮಾಡಿಕೊಡಿ. ಮಕ್ಕಳು ಸಂಜೆ ಬಂದಾಗ ತುಂಬ ಇಷ್ಟದಿಂದ ತಿಂತಾರೆ, ಖುಷಿಯಿಂದ ತಿಂತಾರೆ. ಬನ್ನಿ ಯಾವ ರೀತಿ ಆಗಿದೆ ನೋಡಿ ಸ್ವಲ್ಪ ನೀವೇನೇ. ವಾವ್! ಹೂವಿನ ರೀತಿ ಕಾಣ್ತಿದೆಯಲ್ಲ? ಬನ್ನಿ ಯಾವ ರೀತಿ ಮಾಡಿದೆ ನೋಡೋಣಂತೆ. ಮೊದಲು ನಾನು ಮುಕ್ಕಾಲು ಕಪ್ಪು ಸಾಕು. ಒನ್ ಟೈಮಿಗೆ ಒಂದು 4 ಜನ ಆರಾಮಾಗಿ ತಿಂದ್ಬಿಡ್ಬೋದು. ಒಂದು ಚುಟುಕಿ ಉಪ್ಪು ಹಾಕೋಣ, ಗಟ್ಟಿಯಾಗಿ ಕಲಿಸ್ಕೊಳ್ಳೋಣಂತೆ. ಸ್ವಲ್ಪ ಚಪಾತಿ ಹಿಟ್ಟಾದ್ರೂ ನಡೆಯುತ್ತೆ, ಪರವಾಗಿಲ್ಲ, ಓಕೆನಾ? ಇವಾಗ ನಾನು ಸಪ್ರೇಟಾಗಿ ಇಟ್ಟು ಕಲಸೇ ಮಾಡ್ತಿದ್ದೀನಲ್ಲ, ಹಾಗಾಗಿ ಹೇಳಿದೆ ಸ್ವಲ್ಪ ಗಟ್ಟಿ ಇರಲಿ ಅಷ್ಟೇ. ಒಂದು ಸ್ವಲ್ಪ ಎಣ್ಣೆನ ಈ ರೀತಿ ಸವರ್ಬಿಟ್ಟು ನಾನು ಹಾಗೇ ಮುಚ್ಚಿಡ್ತೀನಿ. ನಿಜವಾಗ್ಲೂ ಇಷ್ಟು ಈಸಿನಾ ಅಂತ ಅನಿಸುತ್ತೆ. ಒಂಥರ ತುಂಬಾ ರುಚಿಯಾಗಿರುತ್ತೆ. ಒನ್ ಟೈಮ್ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ. ಈ ರೀತಿ ಸ್ಕೂಲಿಂದ ಬಂದಿದ ತಕ್ಷಣವೇ ಈ ರೀತಿ ಮಾಡಿಕೊಡಿ. ಮಕ್ಕಳು ತುಂಬಾ ಇಷ್ಟದಿಂದ. ಡಿಫ್ರೆಂಟಾಗಿರುತ್ತೆ, ಆದರೆ ತುಂಬಾ ರುಚಿಯಾಗಿರುತ್ತೆ. ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಲ್ವಾ, ಒಂದು 5 ನಿಮಿಷ ಇದನ್ನು ರೆಸ್ಟ್ಗೆ ಬಿಡೋಣಂತೆ. ಈಗ ನಾನು ಅದೇ ಮುಕ್ಕಾಲು ಬಟ್ಲಲ್ಲಿ ಸಕ್ಕರೆ ತಗೊಂಡಿದ್ದೀನಿ. ಅಷ್ಟೇ ನೀರನ್ನು ಕೂಡ ತಗೊಂಡ್ರೆ ಸಾಕು. ಸ್ವಲ್ಪ ಪಾಕ ರೀತಿ, ಜಾಮೂನ್ ಪಾಕ ಬರುತ್ತಲ್ಲ, ಆ ರೀತಿ ಮಾಡ್ಕೊಳ್ಳೋದು. ನೋಡಿ, ಇದನ್ನು ಕುದಿಸೋದು. ಅಂದರೆ ಪಾಕ ಬರೋವರೆಗೂ ಇದನ್ನು ರೆಡಿ ಮಾಡ್ಕೊಳ್ಳೋದಷ್ಟೇ, ಮತ್ತು ಏನಿಲ್ಲ. ಬೇಗ ಪಾಕ ರೆಡಿ ಮಾಡ್ಕೊಂಬಿಡೋಣ ಅಂತ ಇದಕ್ಕೆ ಒಂದು ಸ್ವಲ್ಪ 2 ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ನಾರು ಪಾಕ, ಆ ರೀತಿ ಏನಿಲ್ಲ, ಜಾಮೂನಿಗೆ ಯಾವ ರೀತಿ ಪಾಕ ಮಾಡ್ಕೊತೀವಲ್ಲ ಆ ರೀತಿ ಪಾಕ ಮಾಡ್ಕೊಂಡ್ರೆ ಆಯಿತು. ಇನ್ನೇನು ಪಾಕನೂ ಕೂಡ ರೆಡಿ ಆಯಿತು. ಪಾಕನೂ ಬೇಗ ರೆಡಿ ಆಗಿಬಿಡುತ್ತೆ. ಇದನ್ನು ತಣ್ಣಗಾಗೋದಕ್ಕೆ ಇಟ್ಬಿಡೋಣ ಅಂತ. ಇದಕ್ಕೇನು ನಿಂಬೆ ಹಣ್ಣಿನ ರಸ ಅದೆಲ್ಲ ಹಾಕೋಂಥ ಅವಶ್ಯಕತೆ ಏನಿಲ್ಲ. ಇವಾಗ ಚಪಾತಿ ಹಿಟ್ಟು ತಗೊಂಡಿದ್ದೀನಿ, ಇದನ್ನು ಚೆನ್ನಾಗಿ ನಾದ್ಕೊಂಬಿಡೋಣಂತೆ. ನಾದ್ಕೊಂಡಾದಮೇಲೆ ಈಗ ನಾನು 4 ಉಂಡೆ ಮಾಡ್ಕೊತೀನಿ. ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ. ಸಣ್ಣ ಸಣ್ಣ ಪುಟ್ಟಾದಂತಹ 4 ಚಪಾತಿ ಉಂಡೆ ರೀತಿ ಮಾಡ್ಕೊಂಬಿಡೋಣಂತೆ. ಈಗ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ಸ್ವಲ್ಪ ತೆಳುವೇ ಲಟ್ಟಿಸ್ಕೊಳ್ರಿ, ಬೇಗನೆ ಫ್ರೈಯೂ ಆಗುತ್ತೆ, ಬೇಗನೆ ಪಾಕನೂ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಹಾಗಾಗಿ ಈಗ ನೋಡಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಉದ್ದುದ್ದ ಲಟ್ಟಿಸ್ಕೊಂಬಿಟ್ಟು ನೋಡಿ ಯಾವ ರೀತಿ ಮಾಡ್ತೀನಿ ಅಂತ. ಇವಾಗ ಇದನ್ನು 4 ಭಾಗವಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಚಾಕು ಇದ್ದರೆ ಚಾಕು ಕಟ್ ಮಾಡ್ಕೊಳ್ರಿ, ಚಾಕುಯಿಂದ. ಇಲ್ಲಾಂದರೆ ಪಿಜ್ಜಾ ಕಟ್ಟರ್ ಇದ್ದರೆ ಪಿಜ್ಜಾ ಕಟ್ಟರಲ್ಲಿ ಮಾಡ್ಕೊಳ್ರಿ. ತುಂಬ ಡಿಸೈನಾಗೆ ಬೇಗನೆ ಆಗಿಬಿಡುತ್ತೆ ಈ ರೀತಿ ಕಟ್ಟರ್ ಏನಾದರೂ ಇದ್ದರೆ. ನೋಡ್ತಾ ಇದ್ದೀರಲ್ಲ, 4 ಭಾಗ ಮಾಡಿಬಿಟ್ಟು ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ರಿ, ಗೊತ್ತಾಗುತ್ತೆ. ಈಗ ಈ ರೀತಿ ಕಟ್ ಆದಮೇಲೆ ಇವಾಗ ನೋಡಿ ಈ ರೀತಿ ನಾವು ಫೋಲ್ಡಿಂಗ್ ಮಾಡ್ತಾ ಹೋಗಬೇಕು. ನೋಡೋದಕ್ಕೆ ಹೂವಿನ ರೀತಿ ಕಾಣುತ್ತೆ, ಆದರೆ ಈಗೇನು ಅಷ್ಟು ಅನಿಸಲ್ಲ. ಎಣ್ಣೆಗೆ ನಾವು ಬಿಟ್ಟಾಗ ಇದು ಒಂದು ರೀತಿ ಹೂವಿನ ರೀತಿ ತುಂಬ ಚೆನ್ನಾಗೆ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಇದನ್ನು ನಾವು ಬಿಡಿಸ್ಬೇಕು ಆ ರೀತಿ ಏನಿಲ್ಲ. ಎಣ್ಣೆಲಿ ಹಾಕಿದ ತಕ್ಷಣ ಅದೇ ಬಿಡಿ ಬಿಡಿ ಆಗುತ್ತೆ. ಈ ರೀತಿ ಎಲ್ಲದು ಕೂಡ ನಾನು ಈ ರೀತಿ ಹೂವಿನ ರೀತಿ ಮಾಡಿ ಇಟ್ಕೊತೀನಿ. ನೋಡಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡೆಲ್ಲ ಆಯಿತು. ಈಗ ನಾನು ಕಡಾಯಿ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಈ ರೀತಿ ಬಿಟ್ಕೊಂಬಿಡೋಣಂತೆ. ಹೇಗೆ ನಾವು ಕರ್ಕೊತೀವಲ್ಲ, ಈಗ ಪೂರಿ ಎಲ್ಲ ಕರಿತೀವಲ್ಲ, ಸೇಮ್ ಅದೇ ರೀತಿ ಸ್ವಲ್ಪ ಗೋಲ್ಡನ್ ಆಗಲಿ ಅಲ್ಲಿವರೆಗೂ ಕರಿಯೋಣಂತೆ. ಆದಷ್ಟು ತೆಳುಗೆ ಲಟ್ಸಿರ್ತೀವಲ್ಲ, ಬೇಗನೆ ಇದು ಫ್ರೈ ಆಗಿಬಿಡುತ್ತೆ. ನೋಡಿ, ಎಣ್ಣೆಗೆ ಹಾಕಿದ ತಕ್ಷಣವೇ ಯಾವ ರೀತಿ ಹೂವಿನ ರೀತಿ ಕಾಣ್ತಾ ಇದೆ ಅಲ್ವಾ. ಇನ್ನೇನು ಇದನ್ನೊಂದು ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಫ್ರೈ ಆಗಬೇಕು. ಇದನ್ನೇನು ರೆಡಿ ಆಗಿದೆ. ಇವಾಗ ಇದನ್ನು ಪಾಕಕ್ಕೆ ಹಾಕ್ಬಿಡೋಣಂತೆ. ನಾವು ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಹಾಕ್ಕೋಬೇಕಾಗತ್ತೆ. ನೋಡಿ ಇದರಲ್ಲಿ ಹಾಕಿ 1-2 ನಿಮಿಷ ಬಿಡೋಣಂತೆ. ತುಂಬ ಹೊತ್ತು ಬಿಡಬೇಕು ಅಂತ ಏನಿಲ್ಲ, 2 ನಿಮಿಷ ಬಿಡೋಣಂತೆ. ಒಂಥರ ಕ್ರಿಸ್ಪಿ ಆಗಿರುತ್ತೆ, ಪಾಕ ಎಳ್ದಿರುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಕರುಮ್ ಅಂತಿರುತ್ತೆ, ಸ್ವೀಟ್ನೆಸ್ ಇರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ, ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. 1-2 ನಿಮಿಷ ಬಿಟ್ಬಿಡ್ತೀನಿ, ಆಮೇಲೆ ನಾನು ತಕ್ಕೊಂಬಿಡ್ತೀನಿ ಒಂದು ಪ್ಲೇಟಿಗೆ. ನೋಡ್ತಾ ಇದ್ದೀರಲ್ಲ, ಈಗ ನಾನು ತೆಗಿತಾ ಇದ್ದೀನಿ. ನೋಡಿದ್ರಲ್ಲ, 1-2 ನಿಮಿಷ ಬಿಟ್ಟಿದ್ದೆ ಅಷ್ಟೇ ನಾನು.
ಈಗ ತಕ್ಕೊಂಡು ಇನ್ನೊಂದು ಪ್ಲೇಟಿಗೆ ಹಾಕ್ಕೊತಿದ್ದೀನಿ. ಎಲ್ಲ ರೆಡಿ ಮಾಡಿ ನೋಡಿ ಇಷ್ಟ ಆಯಿತು. ನೋಡಿದ್ರಲ್ಲ, ಒಂದು ಮುಕ್ಕಾಲು ಕಪ್ಪು ಹಿಟ್ಟಲ್ಲಿ ಇಷ್ಟೊಂದಾಗಿದೆ. ನೋಡಿದ್ರಲ್ಲ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಚಪಾತಿ ಹಿಟ್ಟಿಂದ ಈ ರೀತಿ ಹೊಸ್ದಾಗಿ ಒಂದು ರೆಸಿಪಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹೇಳಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತೆ ನಾಳೆ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್.